ಉಂಟಾ? ಫಿಶ್ ತರಬೇಕು, ಈಗ ಫಿಶ್ ತರಬೇಕು, ಚಿಕನ್ ತರಬೇಕು, ಪೋರ್ಕ್ ತರಬೇಕು. ಸೊ ಅದನ್ನೆಲ್ಲ ತಂದು ಕುಕ್ ಮಾಡಿ ತಿಂತೇವೆ. ಅದರ ವಿಡಿಯೋ ಇವತ್ತು. ಸೊ ಇದು ಸೆಕೆಂಡ್ ವಿಡಿಯೋ. ನಾವು ಟೆಂಟ್ ಹಾಕ್ಲಿಕ್ಕೆ ಈಗ ಜಾಗ ಹುಡುಕ್ತಾ ಇದ್ದೇವೆ. ಜಪ್ಪುಗ ಹೌದು, ಅಲ್ಲಿಂದ ಆಗಿ ಹೋಗುವಲ್ಲ. ಹೌದಾ? ಸೊ ನಾವು ಬಸ್ಸಲ್ಲಿ 2 ಸೊಂದೆ, ಇಲ್ಲಿಂದ ಇಲ್ಲಿ ಸೊಂದೆ, ಅಲ್ಲಿ ಇದು ಸೊಂದೆ. ಸೊ ಪಾಸ್ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ನೀರಲ್ಲಿ ಆಚೆ ಕಡೆ ದಾಟಿ ಅಲ್ಲಿ ಟೆಂಟ್ ಹಾಕೋ ಪ್ಲ್ಯಾನ್. ಸೊ ಇನ್ನೊಂದು ವಿಷಯ ಏನಂದರೆ, ಇದು ನಾವು ಸ್ವಲ್ಪ ಒಳಗಡೆ ಬಂದ್ವಿ. ಬಟ್ ಎಂತಂದ್ರೆ ಇಲ್ಲಿ ಎಷ್ಟು ದಿವಸ ಆಗಿರೋದು ಅದು ಹೆಚ್ಚಿಸಿ ನನಗೆ ಅಂತ ಅಲ್ಲಿ ಯಾರನ್ನು ತೀರಿ ಹೋದವರನ್ನು ಎಂತ ಮಾಡೋದು ಸುಟ್ಟಿದ್ದಾರೆ ಅಂತ ಅನಿಸ್ತೇನೆ. ಅಲ್ಲಿ ನಾವು ಬರುವಾಗ ನೋಡಿದ್ವಿ. ಸೊ ಅದ್ರ ಹತ್ರವೇ ನಾವು, ಅದ್ರ ಹತ್ರ ಅಲ್ಲ, ಅದರಿಂದ ಒಂದು 100 ಮೀಟ್ರ್ ಈಚೆ, 100 ಮೀಟ್ರ್ ಇಲ್ಲ ಅಂತೆ, ನಾವು ಕ್ಯಾಂಪಿಂಗ್ ಮಾಡ್ತಾ ಇದ್ದೇವೆ. ಸೊ ನೈಟ್ ಅಂತೂ ಇದು ಪ್ಲೇಸ್ ಅಲ್ಲ, ನಾನು ಅದ್ರ ವಿಷಯ ಮಾತಾಡ್ತಿಲ್ಲ. ನೈಟ್ ಇವತ್ತಿದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ಅದು ನಾವು ಎಣಿಸಿ ಇರಲಿಲ್ಲ ಮಾರ. ಆಯ್ತಾಯ್ತು. ಸೊ ಈಗ ನಾವು ಬೈಕನ್ನು ಇಲ್ಲಿ ಇಟ್ಟಿದ್ದೇವೆ. ಸೊ ಈ ದಾರಿಯಲ್ಲಿ ಇದು ನಾನು ಹೇಳಿದಲ್ಲ, ಯಾರನ್ನು ತೀರಿಯೋದವರನ್ನು ಇದು ಮಾಡಿರೋಂಥದ್ದಲ್ಲೇ. ಸೊ ಇಲ್ಲಿಂದ ಈಗ ನಾವು ಹೋಗಿ ಇದೆಂತ ರಿವರ ಎಂತ ಅಂತ ಗೊತ್ತಿಲ್ಲ, ಇದನ್ನು ದಾಟಿ ಅಲ್ಪ ಉಂಟ್ಯಾ ಸಾವು ಹೋಗ್ಬೇಕು. ಕಾಡು ಅಂತ ಹೇಳಿದ್ರೆ ತುಂಬ ದೊಡ್ಡ ಕಾಡಿನಾಗಿ ಉಂಟು. ಇಲ್ಲಿಂದ ಓಕೆ, ಇಲ್ಲಿ ಇದನ್ನು ಬನ್ನಿ 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 ನಿನ್ನ ಅಮ್ಮೇನೆ ನೀರು ಬಿಡ್ತೀನಿ. ಇದೆಲ್ಲ ನಿನ್ನ ಅಮ್ಮೇನೆ ನೀರು ಬಿಡ್ತೀನಿ ಅಂದೆ. ಇಲ್ಲಿ ಇಲ್ಲಿ ಅಲ್ಲ, ಇಲ್ಲಿ ಟ್ಯಾಂಟ. ಇವತ್ತು ಕ್ಯಾಂಪಿಂಗಿಗೆ ಬೇಕಾದೆಲ್ಲ ಐಟಮ್ಸು ತಂದಿದ್ದೇವೆ. ನಾನು ತೋರಿಸ್ತೇನೆ. ಇದು ಟೆಂಟ್ ಉಂಟು, ಚೇರ್ ಉಂಟು, ಕುಕ್ಕಿಂಗ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಷ್ಟು ಉಂಟು. ಸೊ ಇವತ್ತಿನ ವೈಬ್ ಅಂತೂ ಸೂಪರ್ ಆಗಿರುವುದು. ಇಲ್ಲಿಗೆ ಟೆಂಟ್ ಹಾಕ್ತಾ ಇದ್ದೇವೆ. ಪ್ಲೇಸ್ ನೋಡಿ, ಆಗುಂಬೆ ಫಾರೆಸ್ಟಲ್ಲಿ ಇದ್ದೇವೆ ನಾವು. ಈಗ ಹೋಗಿ ಚಿಕನ್, ಪೋರ್ಕ್ ಆ್ಯಂಡ್ ಫಿಶ್ ಅಂತ ತರಬೇಕು. ಇಲ್ಲಿ ಸಹ ಫಿಶ್ ಉಂಟು. ಇವತ್ತು ಮೊನ್ನೆ ಥರ ಹಿಡಿತಾ ಕೂತ್ರೆ ಆಗಲಿಕ್ಕಿಲ್ಲ, ಟೈಮ್ಸ್ ಇಲ್ಲ, ನೈಟ್ ಆಗ್ತಾ ಬಂತು, ಕತ್ತಲೆ ಆಗ್ತಾ ಬಂತು. ನಾವು ಟ್ರಕ್ಕಿಂಗ್ ಎಲ್ಲ ಪ್ಲ್ಯಾನ್ ಹಾಕಿದ್ವಿ, ಬಟ್ ಟೈಮ್ ಇಲ್ಲ. ಸೊ ಅದು ಕ್ಯಾನ್ಸಲ್ ಆಯಿತು. ನಾನು ಬೆಳಿಗ್ಗೆ ಮನೆಯಿಂದ 8 ಗಂಟೆಗೆ ಹೊರಟಿದ್ದೇನೆ. ಇಲ್ಲಿ ರೀಚ್ ಆಗಬೇಕಾದ್ರೆ ಸಂಜೆ ಆಗಿತ್ತು. ಬೈಕ್ ಸಹ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಇಲ್ಲಿ ಇವರು ಟೆಂಟ್ ಹಾಕ್ತಾ ಇದ್ದಾರೆ. ಓಕೆ, ಟೆಂಟ್ ಇಲ್ಲ ನೀವು ಮೊನ್ನೆವೇ ನಾ ಬೀಪ್ ಹಾಕಿ ಸರಿ, ಇನ್ನು ಬಿಯರ್ ಒಂದು ಬೀಪ್ ಹಾಕ್ಲಿ ನನಗೆ ಆಗುದಿಲ್ಲ. ಒಂದು ವಿಡಿಯೋ ಮಾಡಿದೆ, ಅದಕ್ಕೆ ಎಷ್ಟು ಬೀಪ್ ಆಗ್ತಾನೆ, ಬೀಪ್ ಹಾಕ್ಲಿಕ್ಕೆ ಕೆಲಸ ಎಷ್ಟು ಉಂಟು ಹೇಳಿ ನನಗೆ ಫಸ್ಟ್ ವಿಡಿಯೋ ಮಾಡೋವಾಗಲೇ ಗೊತ್ತದ್ದು. ಒಂದೊಂದಾಗಿ, ಬಟ್ ಅದರಲ್ಲಿ ಬೀಪ್ ಇದು ಸೌಂಡ್ ಮಾತ್ರ ಜಾಸ್ತಿ ಇತ್ತು. ಅದನ್ನು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಇಲ್ಲ ಇಡ್ಲಿಕ್ಕೆ ರಾತ್ರಿ ಕುಡ್ದ ಮೇಲೆ ಮುಖ ಯಾವ ಕಡೆ ಅಂತ ನಾನು ಸಹ ನೋಡ್ತೇನೆ. ಇಲ್ಲ ಮುಖ ಈ ಕಡೆ ಓಕೆ. ಯಾಕಂದ್ರೆ ಇದು ನಾವು ಇದ್ರಲ್ಲಿ ನೋಡುದು ಬೇಡ, ಎಂತ ಗೊತ್ತುಂಟ, ನಾವು ಸೈಂಟಿಫಿಕ್ ಆಗಿ ನೋಡುದು ಬೇಡ. ಈ ಪ್ಲೇಸಿಗೆ ಹೇಗೆ ಉಂಟು ಅಂತ ನೋಡು, ಇದು ಸ್ವಲ್ಪ ಓಕೆ ಉಂಟು. ಅವನ ಕತ್ತಿಯಲ್ಲಿ ಇದುಂಟು, ದಿಕ್ಸೂಚಿ ಉಂಟು. ನಿನ್ನ ಕತ್ತಿಯಲ್ಲಿ ಎಂತ ಉಂಟು? ನನ್ನ ಕತ್ತಿಯಲ್ಲಿ ಎಂತ ಇಲ್ಲವ. ಓಕೆ, ಇವತ್ತು ಎಂತೆಲ್ಲ ಇದು ಕುಕ್ ಮಾಡ್ಲಿಕ್ಕೆ ಎಂತೆಲ್ಲ ತಂದೇವೆ ಅಂತ ತೋರಿಸ್ತೇವೆ. ಅದ್ರಲ್ಲಿ ತೆಗಿಯ ಬ್ಯಾಗಿಂದ ಎಂಥದ್ದು. ಓಕೆ, ನಾನು
ನಾನು ಮತ್ತೆ ರಾಹುಲ್ ಇವತ್ತು ಎಂತ ನಾವೆಲ್ಲ ತರ್ಲಿಕ್ಕೆ ಹೋಗುದು. ನೀ ಎಂತ ಮಾಡುದು? ಓಕೆ, ಕಟ್ಟಿಗೆ ಎಲ್ಲ ತಗೊಂಡು ಕುಕ್ ಮಾಡ್ಲಿಕ್ಕೆ ಬೇಕಾದ ಸಾಮಾನು ತರ್ಲಿಕ್ಕೆ ಹೋಗ್ತೇನೆ. ಅದಕ್ಕೆ ಸಾಮಾನು ತರಲ್ಲ, ಸ್ವಲ್ಪ ಒಳಗೆ ಬಂದಾಯ್ತು. ಬಟ್ ಈಗ ಪುನಃ ಹೋಗ್ಬೇಕಾಗ್ತದೆ. ಹೋಗಿ ತಗೊಂಡು ಇನ್ನೂ ಸ್ವಲ್ಪ ಬರ್ಲಿಕ್ಕೆ ಬಾಕಿ ಉಂಟು. ಅವನು ಫಿಶ್ ತರ್ತಾನೆ ಅಂತ ಕಾಣ್ತದೆ. ಅವನು ಮ್ಯಾಂಗ್ಳೂರಿಂದ ಬರ್ತಿದ್ದಾನೆ, ನಾನು ಕಾಸರಗೋಡಿಂದ ಬಂದದ್ದು. ನೀ ಎಲ್ಲಿಂದ ಬಂದದ? ನಾನು ಸಾಗರ. ಓಕೆ, ಇವನು ಸಾಗರ ಕೂಟತ್ತಜೆ ಕೂಟತ್ತದೆ ಅಂತ ಅದು ಯಾರಿಗಾರು ಗೊತ್ತಿರ ಕಮೆಂಟ್ ಮಾಡಿ. ಇವನು ಆಗುಂಬೆಯಿಂದ ಬಂದದ್ದು. ಸೊ ಪ್ಲೇಸ್ ನೋಡಿ, ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಓಕೆ ಓಕೆ, ಎಂತ ವಾಪಸ್ ಹೇಳು. ಓಕೆ, ಇವನು ರಾಹುಲ್. ನಾನು ಮಾಡಿದ್ರೆ ಎಂತ ಬೆಳಿಗ್ಗೆ ಬೆಳಿಗ್ಗೆ ಹಾಂ ಪಕ್ಕ ಪಕ್ಕ ಚಾಲೆಂಜ್ ಚಾಲೆಂಜ್ ಆಕ್ಸೆಪ್ಟೆಡ್. ರಾಹುಲ್ ನಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. ನಾನು ಮಾರ್ನಿಂಗ್ ಈ ನೀರಲ್ಲಿ ಕೂತ್ಕೊಳ್ಬೇಕು. ಸೊ ನಾನು ಈ ನೀರಲ್ಲಿ ನಾಳೆ ಮಾರ್ನಿಂಗ್ ಕೂತ್ಕೊಳ್ತೇನೆ. ಓಕೆ ಹಾಂ ಓಕೆ. ಇವರೊಂದು ನೀವು ಮಾಡ್ತೀರಲ್ಲ. और पहले आप लोग कनक उठ के लीजिए, ठीक है. कनक के बाद आप लोग क्या करना है, बड़े पे और बताओ सर. उसके बाद थोड़ा वो सब धो देना. इधर साफ सफाई करने के लिए मैं एक बंदे को डिटेल कर देना एक बंदे को, और एक बंदे को उधर धोने के लिए भी. लेकिन वो तो जा पकड़ के क्या कर रहा है, वो तो जा रहा है ना उसको मारने के लिए मुझे. वो उधर. ठीक है फिर अभी. ಓಕೆ ಓಕೆ, ಸರಿ ಸರಿ ಸರಿ. ಓಕೆ ಓಕೆ ಹಾಂ ಓಕೆ. ನಾನು ಓಕೆ ಓಕೆ, ನಾನು ಮತ್ತೆ ರಾಹುಲ್ ಹೋಗಿ ಕುಕ್ ಮಾಡಲಿಕ್ಕೆ ಸಾಮಾನು ತರ್ತೇವೆ. ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಬೈಕಿನ ಕೀ ಉಂಟಲ್ಲ, ಸಾರಿ ನಾನು ಉಂಟು, ಸಾರಿ. ಸೊ ಕಾಡು ಅಂತೆಲ್ಲ ದೊಡ್ಡ ಕಾಡು, ಬಟ್ ಇದು ರೋಡ್ ಸೈಡ್ ಉಂಟು. ಅಂದರೆ ಮೇನ್ ರೋಡ್ ಅಲ್ಲ, ಟೌನಿಂದ ತುಂಬ ಒಳಗೆ ಬರಬೇಕು. ಅದರೊಳಗೆ ಒಂದು ರೋಡ್ ಉಂಟು, ಅದರ ಒಳಗಿಂದ ಸ್ವಲ್ಪ ಹಾಂ. ಅದಕ್ಕೆ ಎಂತ ಗಾಡಿ ಗಾಡಿ ಸರಿ, ನನಗೆ ದಾರಿ ತಪ್ಪಿತ್ತು. ಸೊ ನಾ ಗಾಡಿ ತರ್ತಾನೆ. ರಾಹುಲ್ ಇಡಿ ಗಾಡಿ ತಗೊಂಡು. डब्बे मार. ಇನ್ಯಾರು ತಗೊಂಡು ಹೋಗ್ತಾರ? ಇದೆಲ್ಲ ನಮ್ಮದೇ ಊರು. ಎಂತ ಹಾಗಾದ್ರೆ ಅವನ ಕಡೆ ತಗೊಂಡು ಹೋಗೋದಿತ್ತು, ಅಷ್ಟು ಸಾಕು. ನಾನು ವಿಷ್ಣುಗೊಂದು ಕಾಲ್ ಮಾಡ್ತೇನೆ. ವಿಷ್ಣುಗೆ ಇಲ್ಲೆಲ್ಲ ಚಿಕನ್ ಸಿಗ್ಲಿಲ್ಲ ಅಂದರೆ ತರಬೇಕಲ್ಲ ಮಾರೆ. ಎಲ್ಲ ಚಿಕನ್ ಅಂಗಡಿ ಬಂದಿತ್ತು. ಚಿಕನ್ ಇಲ್ಲದಿದ್ರೆ ಮೀನು ತರುವ. ಹಲೋ, ಎಲ್ಲಿದೆ ಮಗ? ಇನ್ನೂ ಅಲ್ಲೇ ಇದೆಯಾ ಗೈಸ್? ನಾನು ನಾನು ಚಿಕನ್ ಸಿಕ್ಕಿದ್ರೆ ಒಂದು ಚಿಕನ್ ಶಾಪಿಗೆ ಅಲ್ಲಿ ಹೋಗಿ ಮತ್ತೆ ಸಿಗ್ತೇನೆ. ಅಲ್ಲ ಅವರಿಗೆ ತೋರ್ತದೆ. ಇಲ್ಲ ಮಾರೆ, ಎಣ್ಣೆ ಬೇಕಲ್ಲ. ಸೂಪರ್ ಮಾರ್ಕೆಟಿಗೆ ನನಗೆ ಸ್ವಲ್ಪ ಸಾಮಾನು ತೆಗಿಲಿಕ್ಕೆ. ಒಂದು ಲೀಟ್ರ್ ಬೇಕಾಗ್ತದ? 1 ಲೀಟ್ರ್ ಅಲ್ಲ, ಬೇಡ ಸಣ್ಣ ಸಾಕು. ಅರ್ಧ ಸಹ ಬೇಡ, ಕಾಲಾದ್ರೆ ಸಹ. ಓಕೆ, ತೆಂಗಿನ ಹಣ್ಣು ಒಳ್ಳೆಯದು. ಅದಕ್ಕೆ ರೇಟೇ ಜಾಸ್ತಿ ಮಾತ್ರ, ಬಟ್ ಸಣ್ಣದಿಲ್ಲ. ಓಕೆ ಅದಿರಲಿ. ಗೀ ಎಂತಕ್ಕ? ಹಾಂ ಇದಕ್ಕೆ ಅಲ್ಲ, ಅದಕ್ಕೆ ಬಟರ್ ತಗೋ. ಅಂತ ಕೇಳುವ.
ಬಟರ್ ತಗೊಳ್ಳೋ. ನಮಗೆ ಇಂತೆಲ್ಲ ಮಸಾಲೆ ಬೇಕು ಅಂತ ಪ್ಲಾನ್ ಅಂತ. ಚಿಲ್ಲಿ ಪೌಡರ್ ಬೇಡ, ಚಿಕನ್ ಇದು ಇದರ ಮಸಾಲೆ ತಗೋ, ತಂದೂರಿ ಮಸಾಲೆ, ಜಿಂಜರ್ ಪೇಸ್ಟ್. ಅದನ್ನು ಹೇಗೆ ತೆಗೆಯೋದು ನೋಡ್ತು. ಇಲ್ಲಿ ಬೇರೆ ಉಂಟು ನೋಡಿ, ಒಂದು ಸಾಕಾಗೋದಿಲ್ಲ, 3 ತಗೋ. 2 ಸಾಕು. ಒಂದು ತಂದೂರಿಗೆ ಬೇಕು, ಇನ್ನೊಂದು ಇದಕ್ಕೆ ಬೇಕು. 2 ಇದು ಮಾತ್ರ ಅಲ್ಲ, ಇದು ಫ್ಲೇವರ್ ಒಳ್ಳೆ ಬರ್ತದೆ. ಅದೇ ಫ್ಲೇವರಿಗೆ ಅದಕ್ಕೆ ಇನ್ನೊಂದು ತಗೋ. ಟರ್ಮರಿಕ್ ಬೇಕಲ್ಲ, ಹಾಂ ಅದೊಂದು ತಗೋ. ಉದ್ದು ಬೇಡ ಅದು. ಕಿಚನ್ ಜಾಮ್ ಅದು. ಟರ್ಮರಿಕ್ ಇಲ್ಲಿ ಸಣ್ಣದು ಉಂಟಲ್ಲ ಮೇಲೆ. ಹಾಂ ಅದನ್ನು 2 ತಗೋ. ಇದಕ್ಕೆ ಹಾಕು. ಇದ್ರ ಕತೆ ಮುಟ್ಟಿದೆ ಮಾರೆ. ಸೊ ಇದು ಬೇಕಲ್ಲ, ಅದೆಂತ ಅದು ದೊಡ್ಡದಾಯ್ತಾ ಸಣ್ಣದಿದೆ? ಟರ್ಮರಿಕ್ ಸಣ್ಣ, ಅಲ್ಲೇ ಉಂಟಲ್ಲ ಬಿರಿಯಾನಿ ಮಸಾಲ. ಕೈ ಮೇಲೆ ನೋಡು. ನೀನು ಕ್ಯಾಮರಾ ನಿನ್ನ ಕುಂಡೆ ತೋರಿಸ್ತಿದ್ದೆ. ಅದನ್ನು ಇಟ್ಕೊ ಮತ್ತೆ. ನಾವು ತಗೊಂಡು ಇದು ಸಾಲ್ಟ್. ಹಾಂ ವೆರಿ ನೈಸ್. ಸಾಲ್ಟ್ ಸಾಲ್ಟ್ ಎಲ್ಲಿದ್ದೆ? ಅಲ್ಲಿ ಆ ಕಡೆ ಇದಕ್ಕೆ ಫ್ರೈ ಮಾಡಲಿ, ಫಿಶ್ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ, ಆಗ ಕರ್ಡ್ ಬೇಕು. ಹಾಂ ಇಲ್ಲಿ ಬಾ. ಇಲ್ಲಿ ಎಂತಾದ್ರೂ ಉಂಟಾ? ಶಾಂಪು ತಗೊಂಡು ಹೋಗುವ ನಾಳೆ ಸ್ನಾನಕ್ಕೆ. ಒಂದು ಸಕ್ಕರೆ ನೋ ಶುಗರ್, ಓಕೆ. ಸಕ್ಕರೆ ಇಲ್ಲ, ಇದು ಉಪ್ಪ ಅಂತ, ಸೋಡಾ, ಕಾರ್ನ್ಫ್ಲೋರ್. ಮ್ಯಾಗಿ ಮಾಡುವ ಮಾರ್ನಿಂಗ್. ಇದು ಚಪಾತಿ. ಹಾಂ ಚಪಾತಿ ರೆಡಿಮೇಡ್. ಇದು ರೆಡಿಮೇಡ್. ಸಾಲ್ಟ್ ಇಷ್ಟು ಹೊಡೆದು ಬೇಕಾ? ಇದ್ಕೋ ಇದ್ಕೋ ಇದ್ಕೋ. ಮನೆ ತಗೊಂಡು ಹೋಗ್ಬೇಕು. ಅಲ್ಲಿ ಸುತ್ತ ಹಾಕುವ, ನಾವಿರುವಲ್ಲಿ ಸುತ್ತ ಹಾಕುವ. ಬೀಚ್ ಬರೋದಕ್ಕೆ ಒಳ್ಳೆ. ಅದರೊಟ್ಟಿಗೆ ಗೈಸ್ ನಾ ಅಲ್ಲಿ ಯಾರನ್ನು ವಚಿಸಿ ಹಪ್ಪಳ ಮಾಡುವ. ಹಪ್ಪಳ ಮಾಡುವ. ಎನರ್ಜಿ ಸಾರಿ ನೆಗೆಟಿವ್ ಹಪ್ಪಳ ಮಾಡುವ. ಹಪ್ಪಳ ಎಂತಗೆ ನೀವು ವಿಡಿಯೋ ಸೈಡ್ಸಿಗೆ. ಸೊ ಅದಕ್ಕೋಸ್ಕರ ಸಾಲ್ಟ್ ಬೇಕು. ಮತ್ತೇನು ಹೇಳಿ? ಟಾರ್ಚ್ ಬೇಕಾ? ಅಲ್ಲಿ ಅಷ್ಟು ಸಾಲ್ಟ್ ಈಗ ಇಷ್ಟಲ್ಲ. ಕರ್ಡ್, ಇದು ಕರ್ಡ್ ಆಗಿ ಸಾಕು. ಮತ್ತೆಂತ? ಸರಿ. ಅವನಿಗೆ ಸ್ನ್ಯಾಕ್ಸ್ ಬೇಕಂತ. ಸ್ನ್ಯಾಕ್ಸ್ ಅಂತ ಕಾಣುದಿಲ್ಲ. ಸ್ನ್ಯಾಕ್ಸ್ ಅಂತ ಉಂಟಾ? ಗೀ ತಗೊಳ್ಳುವ. ಗೀ ಆಯಿಲ್ ಬದಲು ಗೀ ಅದು ಹಾಕ್ಬೋದಿತ್ತ. ಗೀ ಹಾಕ್ಬೋದಿತ್ತು ಯಾವುದಕ್ಕೆ? ಇದಕ್ಕೆ ಆಯಿಲ್ ಬದಲು ಟಿಕ್ಕ ಮಾಡಬೇಕಾದ್ರೆ. ಅದೇ ಟಿಕ್ಕ ಮಾಡೋ ಬಟರನ್ನು ಮೇಲೆ ಗಿದಾಕಿದ್ರೆ ಒಳ್ಳೆ ಬರ್ತದೆ. ಬಟರ್ ಇಲ್ಲಿ ಸಿಗುದಿಲ್ಲಲ್ಲ. ಮನೇಲಿತ್ತ ಅಂತ. ಮನೇಲಿತ್ತ ಅಂತ. ಬಟರ್ ಇಲ್ಲ, ಮನೇಲಿತ್ತ ಅಂತ. ಆಚೆ ಶಾಪಲ್ಲಿ ಅಲ್ಲೆಲ್ಲೂ ಇಲ್ಲ ಇಲ್ಲಿ. ಈಗ ಮಸಾಲಾಗಿರೋದೆಲ್ಲ ಸಾಮಾನು ತೆಗ್ದಾಯ್ತು. ಈಗ ಇಲ್ಲಿ ಮೀನು ಉಂಟು, ಅದನ್ನು ನೋಡ್ಲಿಕ್ಕೆ ಹೋಗಿ ಮೀನು ಯಾವುದೆಲ್ಲ ಉಂಟು ಅಂತ ಹೇಳಿ ಜಸ್ಟ್ ನೋಡು. ಒಳ್ಳೇದಿದ್ರೆ ಮಾತ್ರ ಇಲ್ಲಿ ತೆಗಿಯೋದು. ಬಂಗಡೆ ಇದೆ, ಬೈಲಿ ಇದೆ, ಮುರು ಮೀನು ಇದೆ. ಇದು ಯಾವುದಾ? ಯಾವುದಾಗಿ? ಇದು ಮುರು. ಇದಕ್ಕೆ ಗ್ರೂಪರ್ ಅಂತ ಹೇಳ್ತಾರೆ. ಬಂಗುಡೆ ಬೇಕಾ? ಬಂಗುಡೆ ಇರಲಿ ಅಲ್ಲ. ಎಷ್ಟು ನಾವು ಎಷ್ಟು ಜನ ಇದೆ? 5 ತೆಗಿ. 5 ಆಗಿತ್ತು. ಎಷ್ಟು? 150 ಒಳ್ಳೆಂತವ ದೊಡ್ಡದುಂಟು. ಸೊ ಬಂಗುಡೆ ತಗೊಂಡಿದ್ವಿ, 1 kg ತಗೊಂಡು.
ಈಗ ಫಿಶ್ ತಗೊಂಡ್ವಿ, ಅದರೊಟ್ಟಿಗೆ ಪೋರ್ಕ್ ಬೇಡಲ್ಲ, ಫಿಶ್ ಎಲ್ಲ ಮಿಕ್ಸ್ ಆದರೆ ಪ್ರಾಬ್ಲಮ್ ಆಗೋದು. ಸೊ ನಾವು ಇದೆಲ್ಲ ತಗೊಂಡಿದ್ದೇವೆ, ಫಿಶ್ ಮಸಾಲ, ಫಿಶ್. ಇನ್ನು ಮನೆಗೆ ಹೋಗಿ ಸ್ವಲ್ಪ ಸಾಮಾನು ತೆಗೆದು ಕ್ಲೀನ್ ಮಾಡಿ ರಿಟರ್ನ್ ಬರಬೇಕು. ಸೊ ಚಿಕನ್ ತರಲಿಕ್ಕೆ ಬಂದೇವೆ. ಚಿಕನ್ ಉಂಟಾ ಅಂತ ನೋಡುವ, ಸಿಕ್ಕಿರೆ ಉಂಟು ಅಂತ ಕಾಣ್ತದೆ. ಹಾಂ, 1 kg ಸಾಕಲ್ಲ, ಫಿಶಸ್ ಉಂಟು. ಸೊ 1 kg ಚಿಕನ್ ತಗೊಳ್ತೇವೆ, ನೈಟಿಗೆ ಸಾಕಾಗಿದೆ. ಇನ್ನೊಂದು ಚಪಾತಿ ಒಂದು ರೆಡಿಮೇಡ್ ತೆಗಿಲಿಕ್ಕೆ ಉಂಟು, ಅದು ಸಹ ತೆಗೆದ್ರೆ ಸೆಟ್ ಆಗ್ತದೆ. ಗೊತ್ತಿದ್ದು ಇವತ್ತು ರಾತ್ರಿ ಮಳೆ ಬರೋ ಚಾನ್ಸಸ್ ಉಂಟು ತುಂಬ. ನಮ್ಮ ಕ್ಯಾಂಪಿಂಗ್ ಮಳೆ ಬಂದರೆ ಮಾತ್ರ ಸ್ವಲ್ಪ, ಹೌದು, ಮೋಡ ಉಂಟು. ಟೆಂಟ್ ಉಂಟಲ್ಲ, ಮತ್ತೆಂತ ಆಯ್ತಾ ಈ ಪ್ಲಾಸ್ಟಿಕ್ ತಗೊಳ್ಳಿ, ಮಳೆ ಬಂದರೆ ತಲೆಗೆ ಹಾಕಿ. ಸೊ ಗೈಸ್, ಮಳೆ ಬರೋ ಚಾನ್ಸಸ್ ಉಂಟು. ಸೊ ನಾವು ಕುಕ್ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇದಿದ್ದರೆ ಇಲ್ಲಿ ನೋಡಿ ಮಳೆ ಆಗ್ತೆಲ್ಲ ತುಂಬ ಉಂಟು. ಮಳೆ ಬರೋ ಚಾನ್ಸಸ್ ನನಗೆ ಕಾಣ್ತುಂಟು. ಇದು ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿದೆ. ಅದರೊಟ್ಟಿಗೆ ಮಳೆ ಬಂದರೆ ಮಾತ್ರ ಕ್ಯಾಂಪಿಂಗ್ ಮಾತ್ರ ಸ್ವಲ್ಪ ಫ್ಲಾಪ್ ಆಗಲಿಕ್ಕೆ ಚಾನ್ಸಸ್ ಉಂಟು. ನೋಡೋ ಎಂತ ಆಗ್ತದೆ ಅಂತೀವಿ. ಮಳೆ ಹಾಟೆ ತುಂಬಿದೆ. ನಾನು ಮಳೆ ಆಯ್ತೆ ನೋಡಿ, ಮಳೆ ಬರೋ ಎಲ್ಲ ಸೂಚನೆಗಳು ಕಾಣ್ತಾ ಉಂಟು. ಸೊ ನೋಡುವ. ಮೆಲ್ಲ ಮೆಲ್ಲನೆ ಬಂದನೆ ಬ್ಯಾವತ್ ಸಾರಿ ಮೆಲ್ಲ 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 ಲೆಫ್ಟಲ್ಲಿ ನೀನು ಒಂದು ಕೈಯಲ್ಲಿ ಮಾತ್ರ ಸಾಹಸ ಮಾಡಬೇಡ. ನಾನು ಹೋಗು ದೋಸ್ತ, ಈಗ ಗೊತ್ತುಂಟಲ್ಲ, ಎಂತ ಕಾಲಲ್ಲಿ ಇಡ್ಲಿಕ್ಕೆ ರೆಡಿ ಇರು. ನಾನು ಇಡ್ಲಿಕ್ಕೆ ಆಗುದಿಲ್ಲ. ನಾನು ಸೇಫಾಗಿ ಮುಟ್ಟಿಸ್ತೇನೆ ಅಂತೆಲ್ಲ ಮುಟ್ಟಿಸ್ತೇನೆ. ಮುಟ್ಟಿಸ್ತೀಯ ಮಾರೆ, ನಾನು ಮುಟ್ಟೇನೆಲ್ಲ ನನ್ಗೆ ಗೊತ್ತಿಲ್ಲ. ಗಾಯ್ಸ್ ಎಂತಂದ್ರೆ ಇದು ಕಾಡು ಅಂತೆಲ್ಲ ಉಂಟಲ್ಲ, ದೊಡ್ಡ ಕಾಡಾಯ್ತು. ನಾನು ಎನ್ಸಿದಾಗೆ ಇಲ್ಲ, ನಂಗೆ ಬೈಕ್ ಅಂತ ಈಗ ಓಡಿಸ್ಲಿಕ್ಕೆ ಆಗ್ತವೇ ಇಲ್ಲ. ದಾರಿ ಸರಿಯಾಗಿ ಕಾಣ್ತಿಲ್ಲ. ಕೈಯಲ್ಲಿ ಫುಲ್ ಕುಕಿಂಗ್ಗೆ ಬೇಕಾದ ಸಾಮಾನು, ಮತ್ತೆ ಚಿಕನ್ನು ಅದು ಇದು ಅಂತ ತುಂಬ ಸಾಮಾನು ಉಂಟು. ನಾವು ಇಲ್ಲಿ ಹೇಗೆ ಹೋಗ್ತಾ ಇದೆ, ಹೆಡ್ಲೈಟ್ ಬೇರೆ ಸರಿಯಾಗಿ ಕಾಣ್ತಿಲ್ಲ. ರೋಡ್ ಸರಿ ಉಂಟಾ? ಅದ್ರಡೆಗೆ ಇಲ್ಲಿ ಒಂದು ಯಾರನ್ನ ಹೊಚ್ಚಿಸಿ ಸಾಕಿರಿ, ಅದರದ್ದು ಬೇರೆ. ನಂಗೆ ಎಲ್ಲ ಒಂದ್ಸ ಕಾಣೋಗ, ಯಾರೋ ಮುಂದೆ ನಿಂತಾಗೆ ಕಾಣ್ತಾ ಉಂಟು, ಅಲ್ಲಿ ಬೆಳಕು ಕಾಣೋಗ. ಸೀರಿಯಸ್ಲಿ ಒಂದು ಗೂಸ್ ಬಂಪ್ಸ್ ಬರ್ತದೆ ಗೈಸ್. ಗೂಸ್ ಬಂಪ್ಸ್ ಬರ್ತದೆ ರಾತ್ರಿ. ಮಳೆ ಬರ್ತದೆ, ಮಿಂಚು ಸಹ ಹೊಡಿತಾ ಉಂಟು. ಈ ಕ್ಲೈಮೇಟ್ ಅಂತೂ ತುಂಬಾ ಸೂಪರ್ ಆಗಿದೆ ಅಲ್ಲ. ಲೆಫ್ಟ್ ಸೈಡ್ ಸುಡುವುದು ಇಲ್ಲಿ ಗೈಸ್. ಈಗ ನಂಗೆ ಗೂಸ್ ಬಂಪ್ಸ್ ಬಂತು. ಗೂಸ್ ಬಂಪ್ಸ್ ಅಲ್ಲಿ ಮೆಲ್ಲ ಹೋಗು, ಮೆಲ್ಲ ಮಾಡಿ. ಇಲ್ಲಿ ರೈಟಿಗೆ ಹೊಡಿಬೇಕು, ಸ್ಲೋ ಮಾಡಿ, ಫುಲ್ ಸ್ಲೋ. ಇಲ್ಲಿ